ಬಲವಂತದ ಕಲ್ಯಾಣ 5. ಅಲ್ಲಿಗೆ ನಿಲ್ಲಿಸಿದ ಮಲ್ಲಿಕ ಎತ್ತವರ ಕಡೆ ತಿರುಗಿ, ನೀವೆಲ್ಲ ಹುಚ್ರಾ? ಇಲ್ಲಿ ಏನ್ ನಡೀತದ ಅಂತ ನಿಮ್ಗೆ ಕಣ್ ಕಾಣ್ತಾ ಇಲ್ವಾ? ಮುಖ ಪರಿಚಯ ಇಲ್ಲದ ಯಾವುದೋ ಎಡಿಟೆಡ್ ಫೋಟೋಗಳನ್ನ ತಂದು ಇಟ್ಟ ತಕ್ಷಣ ನನ್ನ ಮೇಲೆ ಕಳಂಕ ಹೊರಿಸ್ತೀರಾ? ನಾನು ಇದುವರೆಗೆ ಯಾವ ಗಂಡಸನ ಹತ್ರನೂ ಸೇರಿದವಳಲ್ಲ. ನನ್ನ ಮೇಲೆ ಇಷ್ಟೊಂದು ದೊಡ್ಡ ಅನ್ಯಾಯ ಆಗ್ತಾ ಇದ್ರು ನೀವು ಮೂಕ ಗೊಂಬೆಗಳ ಥರ ನಿಂತಿದ್ದೀರಲ್ಲ. ನಿನ್ನೆ ನನಗೆ ಈ ಬಲವಂತದ ಮದುವೆ ಇಷ್ಟವಿಲ್ಲದ ಕಾರಣಕ್ಕೆ ನಾನು ಅನ್ನ ನೀರಿಲ್ಲದೆ ಮೂರ್ಛೆ ಹೋಗಿ ಬಿದ್ದಿದ್ದೆ. ಆದರೆ ನೀವೇನು ಅಂದುಕೊಂಡ್ರಿ? ನನ್ನ ಹೊಟ್ಟೆ ಅದಕ್ಕೆ ಕಾರಣ, ನಾನು ಗರ್ಭಿಣಿ ಇರಬಹುದು ಅಂತ ಕೀಳಾಗಿ ಯೋಚಿಸಿದ್ರಲ್ವಾ? ನೀವೆಲ್ಲ ಮನುಷ್ಯರ ಅಂತ ಎತ್ತ ಕರುಳನ್ನೇ ಪ್ರಶ್ನೆ ಮಾಡಿದ್ಲು. ಇಷ್ಟು ವರ್ಷಗಳ ಕಾಲ ನನಗೆ ಸಂಸ್ಕಾರ ಶಿಕ್ಷಣ ಕೊಟ್ಟು ಬೆಳೆಸಿದ ಮೇಲೆಯೂ ನಿಮ್ಮ ಸ್ವಂತ ಮಗಳ ಮೇಲೆ ನಿಮಗೆ ನಂಬಿಕೆ ಇಲ್ಲದಂತಾಯ್ತಲ್ಲ. ಕಣ್ಣೀರನ್ನ ಹಾಕುತ್ತಾ ಬಾಯಿ ಬಿಡದೆ ಮೂಕ ಗೊಂಬೆಗಳ ತರಹ ಗಟ್ಟಿಯಾಗಿ ನಿಂತಿದ್ದೀರಲ್ವಾ? ನಿಮಗೆ ನಾಚಿಕೆಯಾಗಬೇಕು ಅಂತ ಹೇಳಿ ಗುಡುಗಿದ್ಲು. ಇಷ್ಟು ದಿನ ಮಲ್ಲಿಕಾ ಅಂದ್ರೆ ಕೇವಲ ಶಾಂತ ಸ್ವಭಾವದ ಒಳ್ಳೆಯ ಹುಡುಗಿ ಅಂದ್ಕೊಂಡಿದ್ದ ಜನರಿಗೆ ಅವಳ ಈ ಭೀಕರವಾದ ರೂಪ ನೋಡಿ ಮೈ ಜುಮ್ ಅಂದೋಯ್ತು. ಅದೇ ಕೋಪದಲ್ಲಿ ಅವಳು ಕಿಶೋರ್ನ ಎದುರಿಗೆ ಬಂದು ಕಣ್ಣು ಕೆಂಪು ಮಾಡಿ ಕೇಳಿದ್ಲು, ಏನೋ ನೀನ್ ನನ್ನನ್ನ ಮದುವೆ ಆಗ್ತೀಯಾ? ನಿನ್ನಂತಹ ಸೋಗಲಾಡಿಯನ್ನ, ಮನೆಮುರುಕನನ್ನ, ಒಬ್ಬ ಹೆಣ್ಣನ್ನ ನಿನ್ಗಿಷ್ಟ ಬಂದ ಹಾಗೆ ಬಳಸ್ಕೊಂಡು, ಹೆಣ್ಣಂದ್ರೆ ಗೌರವನೇ ಇಲ್ಲ ನಿನ್ಗೆ, ನಿನ್ನನ್ನ ಮದುವೆಯಾಗುವುದಕ್ಕಿಂತ ನನ್ನ ಜೀವನದುದ್ದಕ್ಕೂ ನಾನು ಒಂಟಿಯಾಗಿಯೇ ಸಾಯುವುದು ಎಷ್ಟೋ ಮೇಲು. ಒಂದು ಹುಡುಗಿಯನ್ನ 3 ವರ್ಷಗಳ ಕಾಲ ಪ್ರೀತಿಸಿ ಅವಳ ಜೊತೆ ಮೋಜು ಮಾಡಿ ಮಜಾ ಮಾಡಿ ಆಮೇಲೆ ಕಷ್ಟ ಬಂದಾಗ ಅವಳನ್ನ ಬಿಟ್ಟು ಇನ್ನೊಂದು ಹುಡುಗಿ ಕೈ ಹಿಡಿತೀನಿ ಅಂತ ಹೇಳೋಕೆ ನಿನಗೆ ನಾಚಿಕೆನೇ ಆಗೋದಿಲ್ವಾ? ಹುಡುಗಿಯರು ಅಂದ್ರೆ ನಿನಗೆ ಎಸೆದು ಹೋಗುವ ಎಲೆಯ ತಟ್ಟೆ ಅನ್ಕೊಂಡ್ಯಾ? ನಿನ್ನಂತಹ ಕೀಳು ವ್ಯಕ್ತಿತ್ವ ಇರೋನ ನೆರಳನ್ನ ಸಹ ನಾನು ಸಹಿಸಲ್ಲ. ಅಂತಹ ಚೋರನನ್ನ ಮದುವೆಯಾಗಲು ನನ್ನ ಆತ್ಮಸಾಕ್ಷಿ ಒಪ್ಪಲ್ಲ ಎಂದು ಮಂಟಪದಲ್ಲೇ ಕಿಶೋರ್ ಮುಖಕ್ಕೆ ಸರಿಯಾಗುಗುದ್ಲು. ಕೊನೆಯದಾಗಿ ಆಕೆ ಹೋಮಕುಂಡದ ಬೆಂಕಿಯನ್ನ ತೋರಿಸುತ್ತಾ, ನಿನ್ನ ಜೊತೆ ಈ ಮದುವೆ ಎಂಬ ಬೆಂಕಿಯ ಗುಂಡಿಗೆ ಬೀಳುವುದಕ್ಕಿಂತ ಇದೇ ಬೆಂಕಿಯಲ್ಲಿ ಬಿದ್ದು ಸಾಯುವುದು ಮೇಲು. ಈ ಜಗತ್ತಿನಲ್ಲಿ ಇರೋರೆಲ್ಲರೂ ನಿಮ್ಮಂತೆ ಚಾರಿತ್ರಹೀನರು ಎಂದು ಭಾವಿಸಬೇಡಿ. ನಾನು ನಿನ್ನಂತಲ್ಲ. ನಾನು ಕ್ಯಾರೆಕ್ಟರ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಎಂದು ಸಾರಿದ ಮಲ್ಲಿಕಾ ವಧುವಿನ ಹಾರವನ್ನ ಕಿತ್ತೆಸೆದು ಮಂಟಪದಿಂದ ರೋಷದಿಂದ ಹೊರನಡೀತಾಳೆ. ಕಿಶೋರ್ ಮುಖಕ್ಕೆ ಉಗಿದ ಮಲ್ಲಿಕಾ ಹೇಳ್ತಾಳೆ, ಮುಂದುವರೆದು, ನಿನ್ನ ಈ ಮುಖ ನೋಡುವುದೇ ನನ್ನಲ್ಲಿ ಅಸಹ್ಯ, ತಪ್ಪಿತಸ್ಥ ಭಾವನೆ ಮೂಡಿಸ್ತಿದೆ ಕಿಶೋರ್. ನಿನ್ನಂತಹ ಕಪಟ ನಾಟಕಕಾರನನ್ನ ಮದುವೆಯಾಗಿ ನನ್ನ ಜೀವನದುದ್ದಕ್ಕೂ ನಿನ್ ಜೊತೆ ನರಕ ಅನುಭವಿಸೋಕೆ ಖಂಡಿತ ನಾನು ಸಿದ್ಧ ಇಲ್ಲ. ದಯವಿಟ್ಟು ಇಂದಿನಿಂದ, ಈ ಕ್ಷಣದಿಂದ ನನ್ನ ಕಣ್ಣೆದುರಿನಿಂದ ದೂರ ಹೊಂಟೋಗು ಅಂತ 2 ಕೈಗಳನ್ನ ಮೇಲಕ್ಕೆತ್ತಿ ಮುಗಿತಿದ್ದಾಳೆ. ಇನ್ಮೇಲೆ ನಿನಗೂ ನನಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಎಂದು ಕೈ ಬೀಸುತ್ತಾ ಮಂಟಪದಲ್ಲೇ ಸಾರಿದ್ಲು. ಅಷ್ಟಕ್ಕೆ ನಿಲ್ಲದ ಮಲ್ಲಿಕಾಳ ರೌದ್ರ ದೃಷ್ಟಿ ಈಗ ನೇರವಾಗಿ ಸಾಧನಾಳ ಮೇಲ್ಬಿತ್ತು. ರೋಷದಿಂದ ಸಾಧನಾಳ ಮುಂದೆ ಬಂದು ನಿಂತ ಮಲ್ಲಿಕಾ ಹಲ್ಲನ್ನ ಕಚ್ಚುತ್ತಾ ಕೇಳಿದ್ಲು, ಏನು ಸಾಧನಾ, ನಿನಗೆ ನಾನು ಒಂದು ಮಾತನ್ನಾದ್ರೂ ಆಡಿದ್ನಾ? ನಾನು ಈ ಕಾಲೇಜಿಗೆ ಸೇರಿದ ದಿನದಿಂದಲೂ ನೀನು ನನಗೆ ಒಂದಲ್ಲ ಒಂದು ರೀತಿ ಕಿರುಕುಳ ನೀಡ್ತಾನೆ ಇದೀಯಾ. ಆದ್ರೂ ನಾನು ಒಬ್ಬ ಹಿರಿಯ ವಿದ್ಯಾರ್ಥಿನಿ, ಸೀನಿಯರ್ ಅಂತ ಗೌರವ ಕೊಟ್ಟು ನಿನಗೆ ಎದುರು ಮಾತನಾಡದೆ ಏನು ಸುಮ್ಮನೆ ಇದ್ದೆ. ನಿನ್ನ ಅಸೂಯೆಗೆ ಕಾರಣ ಒಂದೇ, ಓದ್ನಲ್ಲಿ ಬುದ್ಧಿವಂತಿಕೆಯಲ್ಲಿ ನಾನು ನಿನ್ನನ್ನು ಸೋಲಿಸ್ದೆ ಎನ್ನುವುದು ಬಿಟ್ರೆ ನಾನು ನಿನಗೆ ಮಾಡಿದ ದ್ರೋಹವಾದ್ರೂ ಏನು ಎಂದು ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿದ್ಲು. ನಂತರ ಕಿಶೋರ್ನನ್ನ ತೋರಿಸುತ್ತಾ ವ್ಯಂಗ್ಯವಾಗಿ ನಕ್ಕ ಮಲ್ಲಿಕಾ, ಇವತ್ತು ನಾನು ಯಾರನ್ನೋ ಮದುವೆಯಾಗ್ತಾ ಇದ್ದೀನಿ ಅಂತ ಊರಿಂದ ಕರೆಸಿದಾಗ ನನಗೆ ಗೊತ್ತಿರಲಿಲ್ಲ ನನ್ನ ಹೆತ್ತವರು ಇಂತಹ ಚೋರನನ್ನ ನನಗೆ ವರನಾಗಿ ನಿಲ್ಲಿಸಿದ್ದಾರೆ ಅಂತ. ಇವನ ಅಸಲಿ ಮುಖ ನನಗೆ ಮೊದಲೇ ಗೊತ್ತಿದ್ರೆ ನಾನು ಈ ಮದುವೆ ಮಂಟಪದ ಹಾಸಿಗೆಯಿಂದ ಯಾವಾಗಲೂ ಎದ್ದು ಹೊರಟು ಹೋಗ್ತಾ ಇದ್ದೆ ಸಾಧನ. ಬೇರೆಯವರು ಎಸೆದ ಎಲೆಯನ್ನ ಎಕ್ಕೊಂಡು ತಿನ್ನುವ ಕೀಳು ಅಭ್ಯಾಸ ಈ ಮಲ್ಲಿಕಾಗೆ ಇಲ್ಲ. ಅಂತಹ ಕೆಟ್ಟ ಅಭ್ಯಾಸ ನನಗಿದ್ದಿದ್ರೆ ಇಲ್ಲಿವರೆಗೂ ನಾನು ಇರ್ತಾನೆ ಇರಲಿಲ್ಲ. ಅರ್ಥವಾಯ್ತೆ? ಇವನು ನಿನ್ನ ಜೊತೆ ಹೇಗಿದ್ದ, ಹೆಂಗೆಲ್ಲ ಓಡಾಡಿದ್ದ ಅನ್ನೋದು ನೆನೆಸ್ಕೊಂಡ್ರೆ ನನಗೆ ಈಗಲೂ ಕೂಡ ಆಶ್ಚರ್ಯವಾಗುತ್ತೆ. ಇಷ್ಟೆಲ್ಲ ಕಣ್ಣಾರೆ ಕಂಡ ಮೇಲೂ ನಾನು ಇವನನ್ನ ಹೆಂಗ್ ತಾನೇ ಮದುವೆ ಆಗ್ಲಿ ಅಂತ ಹೇಳಿ ಗುಡುಗಾಡಿದ್ಲು. ಮಲ್ಲಿಕಾ ತನ್ನ ಕಡೆಗೆ ಹೆಜ್ಜೆ ಇಡುತ್ತಾ, ನಾನು ಎಷ್ಟು ಜನರ ಜೊತೆ ಇದ್ದೀನಿ ಅಂತ ನೀನು ಇಲ್ಲಿ ಸುಳ್ಳು ಕತೆ ಕಟ್ತಾ ಇದೆಯಲ್ಲ ಸಾದರ ಎಂದು ಗರ್ಜಿಸುತ್ತಾ ಹತ್ತಿರ ಬಂದಾಗ ಸಾಧನಾಳ ಹೃದಯ ಇದ್ದಕ್ಕಿದ್ದಂತೆ 100 ವೇಗದಲ್ಲಿ ಬಡಿಯಲಾರಂಭಿಸ್ತು. ಮೊದಲು ಮಲ್ಲಿಕಾಳನ್ನ ಒಬ್ಬ ಮುಗ್ಧ ಹಳ್ಳಿ ಹುಡುಗಿ ಅಂದುಕೊಂಡು ಈ ಮದುವೆ ಮಂಟಪದಲ್ಲಿ ತಾನೇ ವಿಲನ್ ಆಗಿ ಅವಳ ಬದುಕನ್ನ ಹಾಳು ಮಾಡಿ ವಿಜಯಶಾಲಿ ಆಗಬಹುದು ಅಂತ ಸಾಧನ ಭಾವಿಸಿದ್ಲು. ಆದ್ರೆ ಮಲ್ಲಿಕಾ ಇವತ್ತು ಚಂಡಮಾರುತದಂತೆ ಎದ್ದು ನಿಂತ್ಬಿಟ್ಟಿದ್ದಾಳೆ. ಇದು ಸಾಧನಾಳ ಸಿಟಿಯಲ್ಲ, ಅವಳ ಕುಟುಂಬವೂ ಅಲ್ಲ.
ಇದು ಮಲ್ಲಿಕಾಳ ಹಳ್ಳಿ. ಅವಳು ಬೆಳೆದ ಹಳ್ಳಿ ಮಲ್ಲಿಕಾ. ಈ ಹಳ್ಳಿಯ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಯ ಮಗುವಾಗಿದ್ಲು. ಈಗ ಮಲ್ಲಿಕಾಳ ಮಾತುಗಳನ್ನು ಕೇಳಿ ಇಡೀ ಹಳ್ಳಿ ಜನರಿಗೆ ಸತ್ಯ ಏನು ಅಂತ ಹೇಳಿ ಅರ್ಥವಾಗ್ತಾ ಇದೆ. ಸಾಧನಾಳಿಗೆ ಇದ್ದಕ್ಕಿದ್ದಂತೆ ಭೀಕರವಾದ ಭಯ ಶುರುವಾಯಿತು. ಒಂದು ವೇಳೆ ಇಡೀ ಹಳ್ಳಿಯ ಜನರೇ ಒಟ್ಟಾಗಿ ತನ್ನ ಮೇಲೆ ದಾಳಿ ಮಾಡಿದರೆ ತನ್ನ ಕತೆ ಏನಾಗಬಹುದು? ಜೀವ ಹೋದ್ರೂ ಹೋಗಬಹುದು, ಇಲ್ಲವೇ ಕೈಕಾಲು ಮುರಿದು ಮೂಲೆ ಸೇರಬೇಕಾಗುತ್ತೆ ಎಂದು ಸಾಧನ ತೀವ್ರ ಭಯ ಮತ್ತು ನಡುಕದಿಂದ ಮಲ್ಲಿಕಾಳನ್ನ ನೋಡತೊಡಗಿದ್ಲು. ಆದರೆ ಮಲ್ಲಿಕಾ ಹಳ್ಳಿಯವರ ಮುಂದೆ ತನ್ನ ಪಾವಿತ್ರತೆಯನ್ನ ಸಾಬೀತುಪಡಿಸುತ್ತಾ ಸಾಧನಾಳಿಗೆ ಚಾಟಿ ಏಟನ್ನ ನೀಡಿದ್ಲು. ಸಾಧನ, ನೀನು ಏನೇ ಸುಳ್ಳು ಕತೆ ಹೇಳಿದ್ರೂ ಕೂಡ ಇಲ್ಲಿ ಯಾರೂ ನಿನ್ನ ಮಾತು ಕೇಳಲ್ಲ. ನಾನು ಓದುವುದನ್ನು ಬಿಟ್ಟು ನನ್ನ ಜೀವನದಲ್ಲಿ ಇವತ್ತಿನವರೆಗೂ ಯಾವುದೇ ರೀತಿಯ ಹುಡುಗನ ಹಿಂದೆ ಹೋದವಳಲ್ಲ. ಆ ಕಾಲೇಜಿನ ಗ್ರಂಥಾಲಯ ಪುಸ್ತಕಗಳ ಪುಟಗಳನ್ನು ಹೊರತುಪಡಿಸಿ ನಾನು ಬೇರೆ ಯಾವ ಹುಡುಗನ ಹೆಜ್ಜೆಗಳನ್ನು ಅನುಸರಿಸಿಲ್ಲ. ನೀನು ಕೇವಲ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಲ್ಲದೆ ಇಡೀ ಹಳ್ಳಿಯ ಮುಂದೆ, ನನ್ನ ಹೆತ್ತವರ ಮುಂದೆ ನನ್ನ ಗೌರವ ಮತ್ತು ಘನತೆಯನ್ನು ಕಸಿದುಕೊಂಡೆ. ಇಂದಿನಿಂದ ನೀನು ನನ್ನ ಬದುಕನ್ನು ಮಾತ್ರವಲ್ಲ, ನನ್ನ ಇಡೀ ಕುಟುಂಬದ ನೆಮ್ಮದಿಯನ್ನೇ ಹಾಳು ಮಾಡಿದೀಯ. ಮಲ್ಲಿಕಾಳ ಕಣ್ಣುಗಳಿಂದ ತಡೆಯಲಾರದಷ್ಟು ಕಣ್ಣೀರು ಬರ್ತಾ ಇದ್ರೂ ಕೂಡ ಅವಳ ಧ್ವನಿಯಲ್ಲಿ ದ್ವೇಷವಿತ್ತು, ರೋಷವಿತ್ತು, ನೋವಿತ್ತು. ನನ್ನ ಮೇಲೆ ನಿನಗೆ ಇಷ್ಟೊಂದು ಭೀಕರವಾದ ದ್ವೇಷ ಇರಬಹುದು ಅಂತ ನಾನು ಕರಾರುವಕ್ಕಾಗಿ ಊಹಿಸಿರಲಿಲ್ಲ ಸಾಧನ. ಕಾಲೇಜ್ನಲ್ಲಿ ನೀನು ನನ್ನ ಜೊತೆ ಜಗಳಕ್ಕೆ ಬಂದಾಗಲೆಲ್ಲ ನಾನು ಅದನ್ನು ಕೇವಲ ಏನೋ ಸಣ್ಣ ಪುಟ್ಟ ವಿಷಯ ಅಂತ ಹೇಳಿಬಿಟ್ಟು ನಿರ್ಲಕ್ಷಿಸಿ ಅಲ್ಲೇ ಬಿಟ್ಟುಬಿಡ್ತಿದ್ದೆ. ನೀನು ನನ್ನ ಸೀನಿಯರ್, ನಿನಗೆ ಎಷ್ಟು ಬೇಕೋ ಅಷ್ಟು ಜಗಳ ಆಡಲಿ ಬಿಡು, ಅವರು ಏನು ಮಾಡೋಕ್ಕಾಗೋದಿಲ್ಲ, ಇದು ನಾರ್ಮಲ್ ಅಂತ. ಆದರೆ ನೀನು ನನ್ನ ಮೇಲೆ ಅಸೂಯೆಗೆ ನನ್ನ ಇಡೀ ಬದುಕನ್ನು ಮತ್ತು ನನ್ನ ಹೆತ್ತವ್ರ ಗೌರವವನ್ನು ಹೀಗೆ ಬೀದಿಗೆ ತಂದು ಹರಾಜು ಹಾಕ್ತೀಯ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ನಾನು ನನ್ನ ಕನಸಿನಲ್ಲೂ ಕೂಡ ಯೋಚನೆ ಮಾಡಿರಲಿಲ್ಲ ಅಂತ ಮಲ್ಲಿಕಾ ರೋಷ ಮತ್ತು ದುಃಖದಿಂದ ಅರಚಾಡ್ತಾ ಇದ್ದಾಳೆ. ಕೋಪದ ಉತ್ತುಂಗದಲ್ಲಿದ್ದ ಮಲ್ಲಿಕಾ ಇದ್ದಕ್ಕಿದ್ದಂತೆ ರೋಷದಿಂದ ಸಾಧನಾಳ ಕೆನ್ನೆಗೆ ಪಟಪಟ ಅಂತ ಬಲವಾಗಿ 2 ಕಪಾಳ ಮೋಕ್ಷವನ್ನೇ ಮಾಡಿಬಿಟ್ಲು. ಮಲ್ಲಿಕಾಳ ಆ ಸಿಡಿಲಿನಂತಹ ಹೊಡೆತಕ್ಕೆ ತಡೆಯಲಾರದೆ ಸಾಧನ ಧಾರಾಶಾಹಿಯಾಗಿ ಕೆಳಗೆ ಬಿದ್ಲು. ಅವಳ ಬಾಯಿಯ ಮೂಲೆಗಳಿಂದ ರಕ್ತ ಚಿಮ್ತಿತ್ತು. ಆದರೂ ಕೂಡ ಮಲ್ಲಿಕಾಳ ಕೋಪ ತಣ್ಣಗಾಗಿರಲಿಲ್ಲ. ಅವಳು ಕೆಳಗೆ ಬಿದ್ದಿದ್ದ ಸಾಧನಾಳ ಕುತ್ತಿಗೆಯನ್ನು ಬಿಗಿಯಾಗಿ ಹಿಡಿದು ಮೇಲಕ್ಕೆತ್ತಿ ಕಣ್ಣು ಕಿರಿದುಗೊಳಿಸಿ ಕೇಳಿದ್ಲು, ಕಾಲೇಜಿನಲ್ಲಿ ನಾನು ಎಂದಾದರೂ ನಿನ್ನ ಮೇಲೆ ದ್ವೇಷ ತೀರಿಸ್ಕೊಂಡಿದ್ನ ಸಾಧನ? ನಿನ್ನ ವಿದ್ಯಾಭ್ಯಾಸದ ಮೇಲಿನ ನಿನ್ನ ಅಸೂಯೆಗೆ ಇವತ್ತು ನನ್ನ ಬದುಕನ್ನೇ ಬೇದಿಗೆ ತಂದು ನಿಲ್ಲಿಸ್ಬಿಟ್ಟಿಯಲ್ಲೇ. ಮಲ್ಲಿಕಾಳ ರೌದ್ರ ರೂಪ ಮತ್ತು ಸಿಡಿಲಿನಂತಹ ಪೆಟ್ಟುಗಳನ್ನು ನೋಡಿ ಸಾಧನ ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡು ಆಘಾತದಿಂದ ದಿಗ್ಗಲು ಬಿದ್ದು ನೋಡ್ತಾ ಇದ್ಲು. ಅವಳ ಸಹಾಯಕ್ಕಾಗಿ ಸುತ್ತಲೂ ಇದ್ದವರನ್ನ ಕಣ್ಣುಗಳಿಂದಲೇ ಆಕ್ರಂದನ ಮಾಡುತ್ತಾ ಬೇಡ್ತಿದ್ದಾಳೆ ವಿನಃ ಮಲ್ಲಿಕಾಳ ಎದುರು ಪ್ರತ್ಯುತ್ತರ ನೀಡಲು ಅವಳ ಬಾಯಿಂದ ಒಂದು ಸಣ್ಣ ಧ್ವನಿಯೂ ಕೂಡ ಹೊರಬರ್ತಾ ಇರಲಿಲ್ಲ. ಮಲ್ಲಿಕಾ ಸಾಧನಾಳ ಮುಖಕ್ಕೆ ಹುಗಿಯುತ್ತಾ ಗರ್ಜಿಸಿದ್ಲು, ನಿನಗೆ ನನ್ನ ಮೇಲೆ ಅಷ್ಟೊಂದು ದ್ವೇಷವಿದ್ರೆ ಕಾಲೇಜಿನಲ್ಲೇ ನನ್ನ ಮುಖಕ್ಕೆ ನೇರವಾಗಿ ಕೇಳಬೇಕಾಗಿತ್ತಲ್ವಾ? ಅದನ್ನು ಬಿಟ್ಟು 3 ವರ್ಷಗಳ ಕಾಲ ನಿನ್ನೊಂದಿಗೆ ಸುತ್ತಾಡಿ ನಿನ್ನ ಪ್ರೀತಿಸ್ತೀನಿ ಅಂತ ಹೇಳಿ ಕೇವಲ ಅಕ್ಕಿ ಆಲೂಗೆಡ್ಡೆ ಮೋಜು ಮಸ್ತಿ ಸಿನಿಮಾಗಳಿಗಾಗಿ ನಿನ್ನನ್ನು ಬಳಸ್ಕೊಂಡು ಈಗ ನನ್ನ ಬಳಿ ಮರಳಿರುವ ಈ ಕಪಟ ಕಿಶೋರನಿಗೆ ನೀನು ಶಿಕ್ಷೆ ಕೊಡಲಿಲ್ಲ. ನಿನ್ನನ್ನು ನಿರಾಕರಿಸಿದ ಅವನಿಗೆ ಬುದ್ಧಿ ಕಲಿಸುವ ಬದಲು ಯಾವುದೇ ಪಾಪವನ್ನು ಅರಿಯದ ಮುಗ್ಧ ಹುಡುಗಿ ನನ್ನನ್ನು ಇಡೀ ಸಮಾಜದ ಮುಂದೆ ನನ್ನ ಕ್ಯಾರೆಕ್ಟರ್ನೇ ಹಾಳು ಮಾಡಿ ಅವರ ಮುಂದೆ ಅಪರಾಧಿಯಂತೆ ಚಿತ್ರಿಸ್ತಿದೆಯಲ್ಲ, ನಿನ್ನಲ್ಲಿ ಕನಿಷ್ಠ ನ್ಯಾಯವಿದೆಯಾ ಸಾಧನ? ಜಗತ್ತಿನ ಬೇರೆ ಯಾವೊಬ್ಬ ಹುಡುಗಿಯೂ ಕೂಡ ಮತ್ತೊಬ್ಬ ಹೆಣ್ಣಿಗೆ ಮಾಡಲಾಗದ ಇಂತಹ ಭೀಕರ ದ್ರೋಹವನ್ನು ಮಾಡಿ ನೀನು ಏನನ್ನ ಸಾಧಿಸ್ತಾ ಇದೆಯಾ? ನಿನ್ನನ್ನು ಇಷ್ಟಪಡುವುದಿಲ್ಲ ಎಂದು ಸಾರಿದ ಆ ಕಿಶೋರ್ ಇಷ್ಟೆಲ್ಲ ಆದ ಮೇಲೂ ಕೂಡ ಬಂದು ನಿನ್ನ ಕೈ ಹಿಡಿಯುತ್ತಾನೆಯೇ ಅಂತ ಮಂಟಪದಲ್ಲೇ ಪ್ರಶ್ನಿಸಿದ್ಲು. ಇಲ್ಲಿ ನೆರೆದಿರುವ ಜನರ ಮುಂದೆ ನನ್ನನ್ನು ಅವಮಾನಿಸಿ ನೀನು ಏನು ನಿರೀಕ್ಷಿಸ್ತಿದೆಯೋ ನನಗೆ ಗೊತ್ತಿಲ್ಲ. ಆದರೆ ನೀನು ಮಾಡಿದ ಈ ನೀಚ ಕೃತ್ಯದಿಂದಾಗಿ ನಾನು ಎಷ್ಟೋ ಜನರ ಮುಂದೆ ನನ್ನ ಘನತೆ ಮತ್ತು ಆತ್ಮಗೌರವವನ್ನು ಕಳೆದುಕೊಂಡೆ. ನನ್ನ ಹೆತ್ತವರು, ನನ್ನ ಅಜ್ಜ ಅಜ್ಜಿ, ನನ್ನ ಒಡ ಹುಟ್ಟಿದ ತಮ್ಮ ಮತ್ತು ಚಿಕ್ಕಂದಿನಿಂದ ನನ್ನೊಂದಿಗಿದ್ದ ನನ್ನ ಎಲ್ಲ ರಕ್ತ ಸಂಬಂಧಿಗಳು ಇದ್ದಕ್ಕಿದ್ದಂತೆ ನನ್ನಿಂದ ಮೈಲುದ್ದ ದೂರ ಸರಿದ್ಬಿಟ್ರು ಎಂದು ಮಲ್ಲಿಕಾ ಪಾಪ ತುಂಬಾ ನೋವಿನಿಂದ ಕೆಳಗೆ ಕೂತು ಕಣ್ಣೀರನ್ನು ಹಾಕಿದ್ಲು. ಮಲ್ಲಿಕಾಳ ಧ್ವನಿ ಈಗ ಮತ್ತಷ್ಟು ಕಠೋರ. ಆದರೆ ಈ ಸಾಧನನನ್ನು ಇಟ್ಟು ನಂಬಬೇಕಾಗಿದ್ದ ನನ್ನ ಹೆತ್ತವರೇ ಕಣ್ಣಿಗೆ ಕಾಣುವ ಆ ಸುಳ್ಳು ಫೋಟೋಗಳನ್ನು ನೋಡಿ ನನ್ನ ಪಾವಿತ್ರತೆಯನ್ನು ನಂಬಲಿಲ್ವಲ್ಲ, ಅದರ ಮುಂದೆ ನಿನ್ನ ಈ ದ್ರೋಹ ನನಗೇನು ದೊಡ್ಡದಾಗಿ ಕಾಣಿಸ್ತಾ ಇಲ್ಲ.
ಆ ಫೋಟೋಗಳು ಎಡಿಟೆಡ್ ಅಂತ ಕಣ್ಣಿಗೆ ಸ್ಪಷ್ಟವಾಗಿ ಕಾಣ್ತಾ ಇದ್ರು ಕೂಡ ನನ್ನ ಹೆತ್ತವರು ನನ್ನನ್ನು ನಂಬಲಿಲ್ಲ. ಒಂದು ವೇಳೆ ಅವರಿಗೆ ನನ್ನ ಮೇಲೆ ನಿಜವಾಗಿ ಪ್ರೀತಿ ನಂಬಿಕೆ ಇದ್ದಿದ್ರೆ ಮೊದಲು ನನ್ನನ್ನು ಬಿಟ್ಟು ಈ ಸಂಚು ಹೂಡಿದವರನ್ನು ಹುಡುಕಿ ಶಿಕ್ಷಿಸ್ತಿದ್ರು. ಆದರೆ ಅವರಿಗೆ ನನ್ನ ಮೇಲೆ ಕನಿಷ್ಠ ನಂಬಿಕೆ ಆಗಲಿ ಪ್ರೀತಿ ಆಗಲಿ ಇಲ್ಲ ಅಂತ ಇವತ್ತು ನನಗೆ ಸಾಬೀತಾಗಿದೆ. ಹಾಗಾಗಿ ಇಂತಹ ಸ್ವಾರ್ಥಿ ಜನರಿರುವ ಈ ಜಗತ್ತಿನಲ್ಲಿ ನನಗೆ ಬದುಕುವ ಆಸೆ ಇಲ್ಲದಂತಾಗಿದೆ. ಆದರೂ ನಾನು ನಿನ್ನನ್ನು ಕೊಲ್ಲದೆ ಜೀವಂತವಾಗಿ ಬಿಡ್ತಾ ಇದ್ದೀನಿ. ಯಾಕೆ ಗೊತ್ತಾ? ಆದರೆ ನೆನ್ಪಿಟ್ಕೋ ಸಾಧನ, ನೀನು ಮಾಡಿದ್ದ ಈ ಒಂದು ಘೋರ ನೋವು ಪಾಪಕ್ಕೆ ನೀನು ಖಂಡಿತವಾಗಿಯೂ ಈ ಜನ್ಮದಲ್ಲಿಯೇ ತಕ್ಕ ಪರಿಣಾಮವನ್ನು ಶಿಕ್ಷೆಯನ್ನು ಖಂಡಿತ ಅನುಭವಿಸಲೇಬೇಕು. ನಿನ್ನ ಮೇಲೆ ಯಾವಾಗ ಸೇಡು ತೀರಿಸ್ಕೊಳ್ಳೋದು, ಹೇಗೆ, ಯಾವಾಗ, ಎಲ್ಲಿ ಅಂತ ನಾನು ನಿನಗೆ ಎಂದಿಗೂ ಹೇಳೋದಿಲ್ಲ. ಆದರೆ ನಾನು ನಿನಗೆ ತಕ್ಕ ಶಿಕ್ಷೆಯನ್ನು ನೀಡಿಯೇ ತೀರ್ತೀನಿ. ಅದು ನಿನ್ನನ್ನು ದೈಹಿಕವಾಗಿ ಹಿಂಸಿಸುವ ಶಿಕ್ಷೆಯಲ್ಲ, ಬದಲಿಗೆ ನಿನ್ನ ಜೀವನ ಪೂರ್ತಿ ನೀನು ಎಂದಿಗೂ ಮರೆಯಲಾಗದ ಮತ್ತು ಪ್ರತಿ ಕ್ಷಣವೂ ನೆನಪಿಸಿಕೊಂಡು ನರಕ ಅನುಭವಿಸುವ ರೀತಿಯಲ್ಲಿ ನಾನು ನಿನ್ನನ್ನು ಖಂಡಿತ ಶಿಕ್ಷೆ ಕೊಟ್ಟೇ ಕೊಡ್ತೀನಿ. ಇದನ್ನು ನನ್ನ ಬರೀ ಸಭ್ಯ ಮಾತುಗಳಂತ ಭಾವಿಸಬೇಡ. ನಿನ್ನನ್ನು ಸದಾ ನೆನಪಿನಲ್ಲಿಡು ನನ್ನನ್ನು ಅಂತ ಹೇಳುತ್ತಾ ಸಾಧನಾಳ ಕುತ್ತಿಗೆಯನ್ನು ಹಿಡಿದಿದ್ದ ತನ್ನ ಮುಷ್ಟಿಯನ್ನು ಮಲ್ಲಿಕಾ ಒಂದೇ ಸಬೂಬಿಗೆ ಸಡಿಲಗೊಳಿಸಿದ್ಲು. ಕುತ್ತಿಗೆಯ ಮೇಲಿನ ಹಿಡಿತ ತಪ್ಪುತ್ತಿದ್ದಂತೆ ಸಾಧನ ಉಸಿರು ಕಟ್ಟಿ ದಡಾರನೆ ನೆಲದ ಮೇಲೆ ಕುಸಿದು ಬಿದ್ದಿದ್ಲು. ಮಂಟಪದಲ್ಲಿದ್ದ ಚದುರಿದ ಪೂಜಾ ಸಾಮಗ್ರಿಗಳ ಮೇಲೆ ಆಕಸ್ಮಿಕವಾಗಿ ಬಿದ್ದಿದ್ರಿಂದ ಅವಳ ಮೊಣಕೈಗಳಿಗೆ ಬಲವಾದ ಗಾಯಗಳಾಗಿ ರಕ್ತವು ತೊಟ್ಟಿಕ್ತಿತ್ತು. ಆದರೆ ಮಲ್ಲಿಕಾಳ ಕಣ್ಣುಗಳಲ್ಲಿ ಕರುಣೆಯ ಒಂದು ಸಣ್ಣ ಹನಿಯೂ ಇರಲಿಲ್ಲ. ಅವಳು ಕಠೋರವಾದ ರೋಷದ ದೃಷ್ಟಿಯಿಂದ ಸಾಧನಾಳನ್ನು ದಿಟ್ಟಿಸ್ತಾ ಇದ್ದಾಳೆ. ಪೆಟ್ಟು ತಿಂದ ಸಾಧನ ತೀವ್ರವಾಗಿ ಅಳುತ್ತಾ ಭಯದಿಂದ ಮಂಟಪದಿಂದ ಓಡಿ ಹೋಗ್ತಿದ್ದಾಳೆ. ಒಂದು ವೇಳೆ ಅವಳು ಅಲ್ಲೇ ಇದ್ದಿದ್ರೆ ಆ ಭೀಕರ ಕೋಪದಲ್ಲಿದ್ದ ಮಲ್ಲಿಕಾ ಅವಳನ್ನು ಜೀವಂತವಾಗಿ ಖಂಡಿತ ಬಿಡ್ತಾ ಇರಲಿಲ್ವೇನೋ. ಸಾಧನ ಅಲ್ಲಿಂದ ಓಡಿ ಹೋದ ತಕ್ಷಣ ಮಲ್ಲಿಕಾ ಒಂದು ಕ್ಷಣ ತನ್ನ ಹೆತ್ತವರು, ಚಿಕ್ಕಪ್ಪ, ಅಜ್ಜಿ ಮತ್ತು ಇಡೀ ಗ್ರಾಮಸ್ಥರನ್ನ ತೀವ್ರವಾದ ತಿರಸ್ಕಾರ ಮತ್ತು ಅಸಹ್ಯದ ದೃಷ್ಟಿಯಿಂದ ನೋಡೋಕೆ ಶುರು ಮಾಡಿದ್ಲು. ತದನಂತರ ಯಾರೊಂದಿಗೂ ಕೂಡ ಮಾತನಾಡದೆ ನೇರವಾಗಿ ತನ್ನ ಕೋಣೆಗೆ ಹಿಂತಿರುಗ್ತಿದ್ದಾಳೆ. ಮಲ್ಲಿಕಾ ಇನ್ಮೇಲೆ ಈ ಮನೆಯಲ್ಲಿ ಒಂದು ಕ್ಷಣವೂ ಕೂಡ ನೀನು ಇರಬಾರ್ದು ಅಂತ ನಿರ್ಧರಿಸ್ತಾ ಇದ್ದಾಳೆ. ಅವಳು ತಾನು ಕಷ್ಟಪಟ್ಟು ಓದಿ ಪಡೆದಿದ್ದಂತಹ ವಿದ್ಯಾರ್ಥಿ ವೇತನ, ಸ್ಕಾಲರ್ಶಿಪ್ ಪ್ರಮಾಣ ಪತ್ರಗಳು ಮತ್ತು ತನ್ನ ಸ್ವಂತ ಬ್ಯಾಂಕ್ ಪಾಸ್ಬುಕ್ ಅನ್ನು ಮಾತ್ರ ಕೈಗೆತ್ತಿಕೊಂಡು ಹೊರಡಲು ಸಿದ್ಧವಾಗಿ ಕನ್ನಡಿಯ ಮುಂದೆ ನಿಂತಾಗ ಮದುವೆಯಾಗಿ ಧರಿಸಿದ್ದ ರೇಷ್ಮೆ ಸೀರೆ, ಕುತ್ತಿಗೆಯಲ್ಲಿದ್ದ ಭಾರೀ ಚಿನ್ನದ ಆಭರಣಗಳು ಅವನಿಗೆ ಕಾಣಿಸಿದ್ವು. ಅವಳಿಗೆ ಈ ಮನೆಯ ಸಂಬಂಧವೇ ಬೇಡವಾಗಿತ್ತು. ತಕ್ಷಣವೇ ಕುತ್ತಿಗೆಯಲ್ಲಿದ್ದ ಎಲ್ಲ ಒಡವೆಗಳನ್ನು ಒಂದೊಂದಾಗಿ ಬಿಚ್ಚಿ ಡ್ರೆಸ್ಸಿಂಗ್ ಟೇಬಲ್ ಮೇಲಿಟ್ಲು. ಬಾಲ್ಯದಲ್ಲಿ ತನ್ನ ತಂದೆ ಆಸೆಯಿಂದ ಕೊಟ್ಟಿದ್ದಂತಹ ಸಣ್ಣ ಮೂಗಿನ ಮುಳ್ಳನ್ನು ಸಹ ಬಿಚ್ಚಿ ಅಲ್ಲೇ ಬಿಟ್ಬಿಟ್ಲು. ಆದರೆ ಮಲ್ಲಿಕಾ 10ನೇ ತರಗತಿಯಲ್ಲಿ ಇಡೀ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಾಗ ಅವಳ ವಿದ್ಯಾಭ್ಯಾಸಕ್ಕಾಗಿ ಹಳ್ಳಿಯ ಬಡಜನರೆಲ್ಲ ಒಟ್ಟಾಗಿ ಸೇರಿ ಆಸೆಯಿಂದ ಮಾಡಿಸಿಕೊಟ್ಟಿದ್ದಂತಹ ಸಣ್ಣ ಕಿವಿಯೋಲೆಗಳು ಮಾತ್ರ ಅವಳ ಕಿವಿಯಲ್ಲಿದ್ವು. ಆ ಕಿವಿಯೋಲೆಗಳು ಅವಳ ಕಠಿಣವಾದ ಪರಿಶ್ರಮ ಮತ್ತು ಜನರ ಪವಿತ್ರವಾದ ಪ್ರೀತಿಯ ಸಂಕೇತವಾಗಿತ್ತು. ಹಾಗಾಗಿ ಅವುಗಳನ್ನು ಮಾತ್ರ ಅವಳು ತನ್ನ ಕಿವಿಯಲ್ಲೇ ಉಳಿಸ್ಕೊಂಡು ಮನೆಯಿಂದ ಹೊರಬಂದ್ಲು. ಅವಳು ಅಣ್ಣ ಕಾರ್ನಲ್ಲಿ ಕರೆದಾಗ ಧರಿಸಿದ್ದ ಅದೇ ಹಳೆಯ ಸಾಧಾರಣ ಉಡುಪನ್ನು ಧರಿಸಿ ಕೇವಲ ಸರ್ಟಿಫಿಕೇಟ್ ಹಿಡಿದು ಕೋಣೆಯಿಂದ ಹೊರಗೆ ಹೆಜ್ಜೆ ಇಟ್ಲು. ಮಗಳು ಎಲ್ಲವನ್ನ ತ್ಯಜಿಸಿ ಕೈ ಬರಿದ್ ಮಾಡಿಕೊಂಡು ಹೊರಗೆ ಬರುತ್ತಿರುವುದನ್ನು ನೋಡಿ ತಾಯಿ ಸುಮತಿ ಕಣ್ಣೀರನ್ನ ಹಾಕುತ್ತಾ ಓಡ್ಬಂದ್ಲು. ಈ ಪಾಪಿ ತಾಯಿಯನ್ನ ಕ್ಷಮಿಸ್ಬಿಡೋ ಮಗಳೇ, ಅಮ್ಮ ಮಲ್ಲಿಕಾ ಅಂತ ಅಳುತ್ತಾ ಮಗಳ ಮುಂದೆ ಕೈ ಮುಗಿದು ನಿಂತಳು. ಆ ನಕಲಿ ಫೋಟೋ ನೋಡಿದ ತಕ್ಷಣ ತಾನು ಆಶ್ಚರ್ಯದಿಂದ ಒಂದು ಕ್ಷಣ ಎಡವಿದ್ದೇ ವಿನಃ ಮಗಳ ಚಾರಿತ್ರ್ಯದ ಮೇಲೆ ತನಗೆ ಅಪನಂಬಿಕೆ ಇರಲಿಲ್ಲ ಎಂದು ಸುಮತಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಮಗಳ ಮುಖವನ್ನ ತನ್ನ ಕೈಗಳಲ್ಲಿ ಹಿಡಿಯಲು ಮುಂದಾದ್ಲು. ಆದರೆ ಮಲ್ಲಿಕಾ ಮಾತ್ರ ಒಂದು ಹೆಜ್ಜೆ ಹಿಂದಕ್ಕೆ ಸರಿದು ಶೂನ್ಯ ದೃಷ್ಟಿಯಿಂದ ತಾಯಿಯನ್ನೇ ನೋಡ್ತಾ ಇದ್ದಾಳೆ. ತನ್ನ ಮುಖವನ್ನ ಮುಟ್ಟಲು ಬಂದ ತಾಯಿ ಸುಮತಿಯಿಂದ ಮಲ್ಲಿಕಾ 2 ಹೆಜ್ಜೆ ಹಿಂದಕ್ಕೆ ಸರಿದು ನಿಂತಳು. ಅವಳ ಕಣ್ಣುಗಳಲ್ಲಿ ಈಗ ಕಣ್ಣೀರಿನ ಬದಲು ಹೆಪ್ಪುಗಟ್ಟಿದಂತಹ ಬಂಡೆಯಂತಹ ಮೌನವಿತ್ತು. ಆಕೆ ತಾಯಿಯನ್ನ ತಡೆದು ಕಠೋರವಾಗಿ ನುಡಿದಿದ್ಲು. ಅಮ್ಮ, ನೀನಿನ್ಮೇಲೆ ನನಗೇನು ಹೇಳಬೇಕಾಗಿಲ್ಲ ಅಮ್ಮ. ನನ್ನಿಂದ ಏನನ್ನೂ ಕೇಳಬೇಕಾಗಿಲ್ಲ. ನಾನು ನಿನಗೊಂದು ಕೊನೆಯ ಪ್ರಶ್ನೆಯನ್ನು ಕೇಳ್ತೀನಿ. ಅದಕ್ಕೆ ನೀನು ದಯವಿಟ್ಟು ಸರಿಯಾದ ಉತ್ತರವನ್ನು ಕೊಡುವೆಯಾ ಅಂತ. ಆಮೇಲೆ ನಾನು ಈ ಮನೇಲಿ ಇರಬೇಕೋ ಬೇಡವೋ ಅಂತ ನೀನೇ ಯೋಚಿಸಿ ಹೇಳು. ಮಲ್ಲಿಕಾಳ ಧ್ವನಿ ಇಡೀ ಮಂಟಪದಲ್ಲೇ ಪ್ರತಿಧ್ವನಿಸ್ತಾ ಇತ್ತು.
ಅಂದು ನಾನು ಆ ಫೋಟೋಗಳನ್ನು ನೋಡಿ ಆಘಾತದಿಂದ ಕಣ್ಮುಚ್ಚಿ ನೆಲದ ಮೇಲೆ ಬಿದ್ದಾಗ, ಒಂದು ವೇಳೆ ನಾನು ಅಲ್ಲೇ ಸತ್ತು ಹೋಗಿದ್ರೆ ನೀನೇನು ಮಾಡ್ತಾ ಇದ್ದೆ ಅಮ್ಮ? ನಿನ್ನೆ ಮೊನ್ನೆ 2 ದಿನಗಳಿಂದ ನಾನು ಅನ್ನ ನೀರಿಲ್ಲದೆ ನರಳಾಡ್ತಿದ್ದೆ. ಆ ನೀಚರು ತಂದಿಟ್ಟ ನಕಲಿ ಫೋಟೋಗಳನ್ನು ನೋಡಿದ ಆಘಾತಕ್ಕೆ ನನ್ನ ಹೃದಯದ ಬಡಿತವೇ ನಿಂತು ಹೋಗಿದ್ರೆ, ಇವತ್ತು ನನ್ನ ಹೆಣದ ಮುಂದೆ ನೀನು ಏನು ಮಾಡ್ತಿದ್ದೆ? ನನ್ನ ನೋವೆಲ್ಲ ಕರಗಿ ಹೋಗಿದೆ ಅಂದ್ಕೊಳ್ತಿದ್ಯಾ? ಇಲ್ಲ, ನಾನು 2 ದಿನ ಅಳುತ್ತಾ ಮೌನವಾಗಿದ್ದೆ ಅಂತ ಸುಮ್ಮನಾಗ್ತಾ ಇದೀಯಮ್ಮ. ಅವಳು ಬಿಕ್ಕಳಿಸುತ್ತಾ ಮುಂದುವರೆಸಿದ್ಳು. ನಾನು ಪ್ರಜ್ಞೆ ತಪ್ಪಿ ಬಿದ್ದಾಗ ಎತ್ತ ತಾಯಿಯಾಗಿ ನೀನು ಕಣ್ಣು ಮುಚ್ಚಿ ನನ್ನನ್ನು ನೋಡ್ತಾ ನಿಂತೆ ವಿನಃ ಕನಿಷ್ಠ ನನ್ನ ಮುಖಕ್ಕೆ ಸ್ವಲ್ಪ ನೀರು ಚಿಮುಕಿಸಿ ಎಬ್ಬಿಸೋ ಪ್ರಯತ್ನ ಕೂಡ ಮಾಡಲಿಲ್ಲ. ಆ ಕ್ಷಣದಲ್ಲಿ ನೀನು ನನ್ನನ್ನು ನಂಬದಿದ್ರೂ ಪರವಾಗಿಲ್ಲ. ನನ್ನ ಮುಖಕ್ಕೆ ನೀರು ಹಾಕಿ ಎಬ್ಬಿಸಿದ್ರು ನನ್ನ ಅಮ್ಮನಿಗೆ ನನ್ನ ಮೇಲೆ ಕನಿಷ್ಠ ಜೀವದ ಮೇಲಾದರೂ ಪ್ರೀತಿ ಇದೆ ಅಂತ ಅಂದ್ಕೊಂಡ್ಬಿಡ್ತಿದ್ದೆ. ನಾನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕವಾಯಿತು ಅಂತ ಸಂತೋಷ ಪಡ್ತಾ ಇದ್ನಲ್ಲಮ್ಮ. ಆದರೆ ನಾನು ಅಲ್ಲಿ ಸಾವು ಬದುಕು ಉಸಿರಾಡೋಕ್ಕೂ ಕಷ್ಟಪಡ್ತಾ ಬಿದ್ದಿದ್ರೂ ಕೂಡ ನನಗೇನಾಯಿತು, ಬದುಕಿದಾಳೋ ಸತ್ತಿದ್ದಾಳೋ ಅಂತ ಚಿಂತಿಸದೆ ನೀನು ನನ್ನನ್ನು ಹಾಗೆ ಬಿಟ್ಟು ಹೋದ್ಯಲ್ಲ. ಅದೇ ನೀನೊಳಗಿದ್ದ ತಾಯಿಯ ಪ್ರೀತಿ ಸತ್ತು ಹೋಯ್ತಮ್ಮ. ಯಾವಾಗ ನೀನು ನನ್ನ ಚಾರಿತ್ರ್ಯವನ್ನು ಶಂಕಿಸಿ ನನ್ನಿಂದ ದೂರ ಸರಿದು ನಿಂತು ಬಿಟ್ಟಿಯೋ, ಆ ಕ್ಷಣದಲ್ಲಿ ನಾನು ಯಾವುದೇ ತಪ್ಪು ಮಾಡದಿದ್ರೂ ಕೂಡ ನನ್ನ ಮನಸ್ಸಿನಲ್ಲಿದ್ದ ನಿನ್ನ ಮೇಲಿನ ಪ್ರೀತಿಯ ಮಮಕಾರ ಎಲ್ಲವನ್ನೂ ಕೂಡ ನಾನೇ ಗೋಲಕದಿಂದ ಕೊಚ್ಚಿ ಕೊಂದು ಹಾಕ್ಬಿಟ್ಟಿದ್ದೀನಿ. ಇನ್ಮೇಲೆ ನಿನ್ನ ಈ ಮುಖವನ್ನು ನೋಡಿದ್ರೂ ನನ್ನ ಮನಸ್ಸು ಕರಗಲ್ಲ, ನನ್ನ ತಾಯಿ ಅನ್ನೋ ಭಾವನೆ ಬರಲ್ಲ. ನಾನು ಇವತ್ತು ಈ ಊರು, ಈ ಮನೆ ಎರಡನ್ನೂ ಬಿಟ್ಟು ಹೋಗ್ತಾ ಇದ್ದೀನಿ. ನಿಮ್ಮದೇ ಮಗಳು ಇವತ್ತು ಇಡೀ ಸಮಾಜದ ಮುಂದೆ ಅನ್ಯಾಯಕ್ಕೆ ಒಳಗಾಗಿದ್ದಾಳೆ ಅಂತ ಯೋಚಿಸುವ ಮೊದಲೇ ನಿಮ್ಮ ದೃಷ್ಟಿಯಲ್ಲಿ ನಾನು ಮಗಳಾಗಿ ಸತ್ತು ಹೋಗ್ಬಿಟ್ಟೆ. ಮಲ್ಲಿಕಾ ತನ್ನ ಕೈಯಲ್ಲಿದ್ದ ಸರ್ಟಿಫಿಕೇಟ್ಗಳನ್ನು ಬಿಗಿಯಾಗಿ ಹಿಡಿದು ಎತ್ತವರ ಕಡೆ ಬಾರಿ ನೋಡಿ ಹೇಳಿದ್ಲು, ಈಗ ನಿಮ್ಮ ಮುಂದೆ ನಿಂತಿರೋದು ಕೇವಲ ಒಂದು ಜೀವಂತ ಶವ. ನನ್ನಲ್ಲಿ ಇನ್ಮೇಲೆ ಯಾರಿಗಾಗಿಯೂ ಪ್ರೀತಿ, ವಾತ್ಸಲ್ಯ, ಮಮತೆ, ಅನುರಾಗ ಯಾವುದೂ ಕೂಡ ಉಳಿದಿಲ್ಲ. ನಾನು ಒಬ್ಬ ಅನಾಥೆ. ನಿಮ್ಮ ಮತ್ತು ನನ್ನ ನಡುವಿನ 21 ವರ್ಷಗಳ ಬಂಧ ಕೇವಲ ಒಂದೇ ಒಂದು ಗಂಟೆಯಲ್ಲಿ ಶಾಶ್ವತವಾಗಿ ಕಡಿದು ಹೋಗಿದೆ. ಇನ್ಮೇಲೆ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ. ನಿಮ್ಮೊಂದಿಗೆ ನನಗಾಗಲಿ ನನ್ನೊಂದಿಗೆ ನಿಮಗಾಗಲಿ ಯಾವುದೇ ರೀತಿಯ ಸಂಬಂಧ ಉಳಿದಿಲ್ಲ. ನಾನು ಮನೆ ಬಿಟ್ಟು ಹೋದ ಮೇಲೆ ನನ್ನನ್ನು ಹುಡುಕುವ ಪ್ರಯತ್ನವನ್ನು ದಯವಿಟ್ಟು ಮಾಡಬೇಡಿ. ನಾನು ಬದುಕಿರ್ತೀನಿ, ಖಂಡಿತ ಬದುಕಿರ್ತೀನಿ, ಸಾಧಿಸಿ ತೋರಿಸ್ತೀನಿ. ಯಾರೋ ನನ್ನ ಮೇಲೆ ಕಸದ ರೀತಿಯ ಕಳಂಕವನ್ನು ಎಸೆದ್ರು, ಅದನ್ನು ತಡೆದುಕೊಳ್ಳಲಾಗದೆ ಆತ್ಮಹತ್ಯೆ ಮಾಡಿಕೊಂಡ್ಲು ಅನ್ನೋ ಅಪವಾದ ಹೊರಲು ನಾನೇನು ಹೇಡಿಯಲ್ಲ. ಆ ಕಸದ ಬುಟ್ಟಿಯಿಂದಲೇ ನಾನು ಕಮಲದಂತೆ ಎದ್ದು ಬರುತ್ತೀನಿ. ಆದರೆ ನಿಮ್ಮ ಕಣ್ಣ ಮುಂದೆ ಮಾತ್ರ ನಾನು ಮತ್ತೊಂದು ಬಾರಿ ಬರಲಾರೆ. ನೀವು ಇವತ್ತಿನಿಂದಲೇ ಮಲ್ಲಿಕಾ ಅನ್ನುವಂತಹ ಮಗಳು ಇದ್ಲು ಅನ್ನೋದನ್ನೇ ಮರೆತು ಬಿಡಿ ಅಂತ ಸಾರಿದ ಆ ಸ್ವಾಭಿಮಾನಿ ಸಿಂಹಿಣಿ ಮದುವೆ ಮಂಟಪದಲ್ಲಿಂದ ಒಂದು ಕೋಲನ್ನು ಅಂದರೆ ಒಂದು ಊರುಗೋಲು ಕೈಗೆತ್ಕೊಂಡು ರೋಷದಿಂದ ಊರು ಬಿಟ್ಟು ಹೊರ ನಡೆದೇ ಬಿಟ್ಟಿದ್ಲು. ಮಲ್ಲಿಕಾ ಹಾಗೆ ಹೆಜ್ಜೆ ಇಟ್ಟು ಮಂಟಪದಿಂದ ಮುಂದೆ ಸಾಗ್ತಾ ಇದ್ದಾಳೆ. ಅವಳ ಪಯಣ ಎತ್ತ ಕಡೆ ನೋಡೋಣ ಮುಂದಿನ ಭಾಗದಲ್ಲಿ. ಸಬ್ಸ್ಕ್ರೈಬ್ ಆಗಿ.